ನೋಡ್ತಾ ಇರೋ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನನ್ನ ಕುಟುಂಬನ ಪರಿಚಯ ಮಾಡಿಸ್ತೀನಿ ನೋಡಿ. ಇವರೇ ನನ್ನ ಹೆಂಡತಿ ಲಕ್ಷ್ಮಿ, ಇವಳು ನನ್ನ ದೊಡ್ಡ ಸೊಸೆ ಅಂಜಲಿ. ನೋಡೋವಷ್ಟು ಮುಗ್ದೆ ಏನೂ ಅಲ್ಲ. ಇವನ ಹೆಸರು ಋಷಿ, ನನ್ನ ಮುದ್ದಿನ ಮೊಮ್ಮಗ. ನಾವು ಇವನನ್ನ ಮುದ್ದಾಗಿ ಸೋಮು ಅಂತ ಕರೀತೀವಿ. ಇದು ನಾನೇ, ಹೆಸರು ನಾರಾಯಣ. ಲೊಕೇಶನ್ ಕಳ್ಸಿದೀನಿ, ನೋಡ್ಕೊಳ್ಳಿ. ಹಾ, ಓಕೆ. ಅಬ್ಬಾ, ಹೇ ಕಾರ್ತಿಕ್, ಹೆಣ್ಣು ನೋಡಕ್ ಹೋಗಕ್ ಲೇಟ್ ಆಗುತ್ತೋ? ಇನ್ನೂ ರೆಡಿ ಆಗಿಲ್ವಾ? ಇನ್ನು ಎಷ್ಟೊತ್ತು ಪೂಜೆ? ಬೇಗ ಮುಗಿಸಿ. ಹಾ, ಆಗೋಯ್ತು ಮಾವಯ್ಯ. ಯಾವಾಗ್ಲೂ ನಿಧಾನ. ಇವನು ನನ್ ಚಿಕ್ಕ ಮಗ ಕಾರ್ತಿಕ್. ಎಷ್ಟೊತ್ತು ರೆಡಿ ಆಗೋಕೆ? ತುಂಬಾ ದೂರ ಹೋಗ್ಬೇಕು. ಇವಾಗ್ಲೇ ಹುಡುಗಿ ನೋಡೋದಕ್ಕೆ ಏನ್ ಅವಸರ ಡ್ಯಾಡಿ? ಲೇ, ದೊಡ್ಡ ಮಗನಿಗೆ ಮದ್ವೆ ಆಗಿ ಮಗ ಕೂಡ ಇದ್ದಾನೋ? ಚಿಕ್ಕ ಮಗನಿಗೆ ಯಾವಾಗ ಮದ್ವೆ ಮಾಡ್ತೀಯ ಅಂತ ಎಲ್ರೂ ಕೇಳ್ತಿದ್ದಾರೆ. ನನ್ಗಿನ್ನು 24 ಅಷ್ಟೇ ಡ್ಯಾಡಿ. ಓದ್ ಕೂಡ ಇನ್ನು ಅರ್ಧದಲ್ಲೇ ನಿಂತಿದೆ. ಒಂದ್ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಈಗ್ಲೇ ಮದ್ವೆ ಮಾಡ್ಕೊಂಡ್ರೆ ಹೇಗ್ ಬದುಕೋದು? ಏಯ್, ನೀನ್ ಎಷ್ಟೇ ಕಾರಣ ಹೇಳಿದ್ರು ನಮಗ್ ಬೇಕಾಗಿಲ್ಲ ಕಣ. ನಮ್ಗೆ ಅಷ್ಟ್ ಹುಡುಗಿ ಕಣೋ, ತುಂಬಾ ದುಡ್ಡಿರೋರು. ಮದ್ವೆ ಆದ್ಮೇಲೆ ಡ್ಯಾಡಿ ನಡೆಸ್ತಾ ಇರೋ ಬಿಸ್ನೆಸ್ ನ ನೀನೇ ಮುಂದುವರ್ಸ್ಬಹುದು. ಹೌದು ಕಾರ್ತಿಕ್, ಮಾವ ನೋಡಿರೋ ಸಂಬಂಧ ಚೆನ್ನಾಗೇ ಇದೆ, ಅದನ್ನೇ ಫಿಕ್ಸ್ ಮಾಡ್ಕೊಳ್ಳೋಣ. ಹಲೋ ಕಾರ್ತಿಕ್, ನಮ್ಮನೇಲಿ ನಮ್ ವಿಷಯ ಗೊತ್ತಾಗೋಯ್ತು. ನನ್ನನ್ ಚೆನ್ನಾಗ್ ಹೊಡೆದ್ರು. ನನಗ್ ನೀನೇ ಬೇಕು ಅಂತ ಹೇಳ್ದೆ. ಮನೆಯಿಂದ ಆಚೆ ಹಾಕಿದ್ರು. ನನ್ನನ್ ಬಂದ್ ಕರ್ಕೊಂಡ್ ಹೋಗೋ ಪ್ಲೀಸ್. ಡ್ಯಾಡಿ, ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಯಾವ ತಪ್ಪು ನಡಿಬಾರ್ದು ಅಂತ ಬೆಳೆಸಿದ್ನೋ ಅದೇ ತಪ್ಪು ನಡೆದು ಹೋಯ್ತು.